ಅನಿವಾರ್ಯತೆ ಇರ್ತದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಎಲ್ಲ ನೆಲೆಯಲ್ಲಿ ಕಾಂತರಾಜ್ ಅವರು ಕೊಟ್ಟಂತಹ ಒಂದು ವರದಿ ಅದು ವೈಜ್ಞಾನಿಕವೋ ಅದು ಹೊರಗೆ ಬಂದ ಮೇಲೆ ಗೊತ್ತಾಗುವಂಥದ್ದು. ಇಲ್ಲಿವರೆಗಿನ ಎಲ್ಲ ಮಿನಿಸ್ಟರ್ಸ್ ಆಗಿರ್ಬೋದು, ಎಲ್ಲ ಶಾಸಕರಾಗಿರ್ಬೋದು, ಕ್ಯಾಬಿನೆಟ್ ಮೀಟಿಂಗ್ ಕೂಡಿದ ಎಲ್ಲ ಮಿನಿಸ್ಟರ್ಸು ಅದರಲ್ಲಿ ಏನಂದ್ರೆ ನಮಗೆ ಗೊತ್ತಿಲ್ಲ. ಇವತ್ತು ರಮೇಶ್ ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅಥವಾ ಡಿ ಕೆ ಶಿ ಅವರಾಗಿರ್ಬೋದು, ಅಥವಾ ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಸಿದ್ದರಾಮಯ್ಯನಾಗಿರ್ಬೋದು, ಎಲ್ಲರೂ ಅದರಲ್ಲಿ ಏನು ಗೊತ್ತಿಲ್ಲ. ಅದೇ ಕಾಲಕ್ಕೆ ಇನ್ನೂ ಅನೇಕ ನಾಯಕರು ಈ ವಿಷಯದಲ್ಲೇ ಮೌನ ವಹಿಸಿ 17 ತಾರೀಕು ನಮಗೆ ಗೊತ್ತಾಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೂ ಕೆಲವು ವರದಿಗಳು ಬರ್ತಾ ಇದ್ದಾವೆ. 1 ಕೋಟಿ 10 ಲಕ್ಷ ಅಥವಾ 5 ಲಕ್ಷ SC, 42 ಲಕ್ಷ ST, ಮುಂದೆ ಆನಂತರ ಮುಸ್ಲಿಮ್ಸ್ 74 to 75 ಲ್ಯಾಕ್ಸ, ಮುಂದೆ ಒಂದು ಕೆಲವು ಕಡೆ 59 ಲಕ್ಷ ಲಿಂಗಾಯತರು ಅಂತ ಹೇಳ್ತದೆ, ಇನ್ನೊಂದು ಕಡೆ 70 ಲಕ್ಷ ಲಿಂಗಾಯತರು ಅಂತ ಹೇಳ್ತದೆ, ಇನ್ನೊಂದು ಕಡೆ 70 ಲಕ್ಷ ಅಥವಾ 69 ಲಕ್ಷ ಒಕ್ಕಲಿಗರು ಅಂತ ಹೇಳ್ತದೆ, ಇನ್ನೊಂದು ಕಡೆ 59 ಲಕ್ಷ ಅಂತ ಹೇಳ್ತದೆ. ಇದೆಲ್ಲ ಏನು ರಿಪೋರ್ಟ್ಸ್ ಬರ್ತಾ ಇದ್ದಾವೆ, ಇವೆಲ್ಲನೂ ಊಹೆಗಳ ಮೇಲೆ ನಾನು ತಿಳ್ಕೊಂಡು ಇವುಗಳನ್ನು ಇನ್ನು ಹೊರಗೆ ಬಂದಲ್ಲಿ ಗೊತ್ತಾಗುವಂಥದ್ದು. ಇದು ಸತ್ಯನೂ ಸುಳ್ಳನು ಅದೇನೂ ಇರಲಿ, ಕಾಲಕ್ಕೆ ನಾವು ನಮೋ ಅನ್ಬೇಕಾಗ್ತದೆ. ಇವತ್ತು RSS ಅದು ಸಹಿತ ಅದನ್ನು ತಿಳ್ಕೊಂಡು ತನ್ನ ನೀತಿಗಳನ್ನು ಬದಲಾಯಿಸಿಕೊಳ್ತಾ ಇರೋದನ್ನು ಗಮನಿಸಿದಾಗ ಇಲ್ಲಿ ಹೊಸ ವ್ಯವಸ್ಥೆ ಬರಲಿ. ಯಾಕಂತಂದ್ರೆ ದುಡಿಯುವ ವರ್ಗಕ್ಕೆ ಅವ್ರು ದುಡಿದಷ್ಟು ಪೇಮೆಂಟನ್ನು ಅವ್ರು ಬೆಳ್ಳಿ ಅನ್ನೋದು ಇವತ್ತಿನ ಈ ಸ್ಥಿತಿಗೆ ಮುಖ್ಯ ಕಾರಣ ಅನ್ನೋದು ನಾವಿಲ್ಲಿ ಹೇಳಬೇಕಾಗಿದೆ. ಯಾಕಪ್ಪ ಅಂದ್ರೆ ದುಡಿತಕ್ಕೆ ತಕ್ಕಂಗೆ ನಮಗೆ ಪೇಮೆಂಟ್ ಬಿದ್ದು ನಾವು ಬದುಕ್ತೀವಿ. ನಮಗೆ ಯಾರು ಗ್ಯಾರಂಟಿ ಬೇಕಾಗಿಲ್ಲ, ಯಾರು ರಿಸರ್ವೇಷನ್ ಬೇಕಾಗಿಲ್ಲ, ಎಲ್ಲರಿಗೂ ಉದ್ಯೋಗ ಬೇಕಾಗಿಲ್ಲ. ಆ ಉದ್ಯೋಗ ಕೊಡುವಂಥ ಕೆಲಸ ಈಗ ಆಗಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಈ ಮೀಸಲಾತಿ ವಿಷಯವನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಮೀಸಲಾತಿ ಪರಿಹಾರ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಉದ್ಯೋಗ ಕೊಡೋದಂಥ ಪರಿಹಾರ ಎಂಥದ್ದು. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.